ಹೇಳ್ತಾ ಇದ್ರು ಒಂದು ರಿಪೋರ್ಟ್ ಇತ್ತು ಅಂತ ಅಂದ್ಬಿಟ್ಟು ಆವತ್ತೇ ಅರ್ಧ TMC ಪ್ರತಿ ವರ್ಷನೂ ಅದು ಇದು ತುಂಬುತ್ತದೆ ತುಂಬುತ್ತದೆ ಅನ್ನೋದು ಮೊದಲೇ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಾವು ಬಜೆಟ್ ಅಲ್ಲಿ ನಾವು ಸೇರಿಸಿದ್ದೀವಿ. ಇದಾದ್ಮೇಲೆ ನಾನು ಅದೆಲ್ಲ ಪ್ರವಾಸ ಮಾಡಿಬಿಟ್ಟು ಆಲ್ಟರ್ನೇಟಿವ್ ನೀರನ್ನ ನವಲಿ ಡ್ಯಾಮ್ ವಿಚಾರದಲ್ಲಿ ಏನ್ ಚರ್ಚೆ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ಈಗ ನಾನು ಅದಕ್ಕೆ ನಾನು ಏನ್ ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ ಮುಖ್ಯ ಹೇಳಿದ್ದಾರೆ ಪಾಪ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್ ಡ್ಯಾಮ್ ಆಶೆ ಕೇವಲ ಇನ್ನು 30 ವರ್ಷ ಅಂತ ಮಾತ್ರ ಇರ್ತಕ್ಕ ಸರ್, 100 ವರ್ಷ ಅಲ್ಲ. ನಾಯ್ಡು ಅವರು ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರ್ಲಿ, ಅದಕ್ಕೆ ಏನ್ ಬೇಕೋ ಮುಂಜಾಗ್ರತೆಯಾಗಿ ನಾವು ಮಾಡ್ತೀವಿ. ಹಿರಿಯರೇನವರು ಬಹಳ ಮೇಧಾವಿಗಳವರು. ಅವಾಗನೇ ಅವರು ಈ ತುಂಗಭದ್ರಾ ಡ್ಯಾಮ್ ಕಟ್ಟುವಾಗ ಅವರು ಹೇಳಿದ್ದಾರೆ ಪ್ರತಿ ವರ್ಷ ಅರ್ಧ TMC ಉಳ್ತುಂಬುತ್ತದೆ, 0.5 TMC. ಇವತ್ತು 70 ವರ್ಷ ಆಯಿತು, ಸುಮಾರು 70 ವರ್ಷ ಆಯಿತು, 35 TMC ಉಳ್ತುಂಬಿದೆ. ಸೊ ಹೀಗಾಗಿ ಅವ್ರು ಕಟ್ಟಿರುವಂಥದ್ದು ಜನರಲ್ ಆಗಿ ವರ್ಲ್ಡ್ ವೈಡ್ ನೀವು ನೋಡಿದರೆ ಪ್ರತಿ 100 ಇಯರ್ಸ್ಗೆ ಒಂದು ಡ್ಯಾಮನ್ನು ಮತ್ತೆ ತೆಗೆದು ಮತ್ತೆ ಹೊಸದಾಗಿ ಕಟ್ತಾರೆ. ಹೀಗಾಗಿ ಇದನ್ನು ಏನು ಈಗ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಕೊಂಡು ಮತ್ತೆ ಅದನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು, ಗೇಟ್ ಚೇಂಜಸ್ಸು ಮತ್ತೆ ಯಾವ ಕ್ರಮ ಕೈಗೊಳ್ಬೇಕು ಅದನ್ನು ಮಾಡ್ತಾರೆ. ನಾನು ಯಾರು ಕಮಿಟಿ ಮಾಡಿದೀವಿ ಅಂತ ಅಂದ್ಬಿಟ್ಟು ಒಂದು ಟ್ವೀಟ್ ಮಾಡ್ತೀನಿ. ಸರ್ ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಹೀಗಾಗಿ ನಾವು ಯಾವುದನ್ನು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡಲ್ಲ. ನಾವೇನು ತೀರ್ಮಾನ ತಗೊಳ್ಬೇಕು ಜನಪರವಾಗಿ ಮತ್ತೆ ಜಿಲ್ಲೆ ಪರವಾಗಿ ತಗೊಳ್ತೀವಿ. ಈಗ ನೀವು ಹೇಳೋದು ಪಾಪ ಸತ್ಯ. ನನಗೆ ಕೊಪ್ಪಳದ ಬಗ್ಗೆ ವಿಶೇಷ ಪ್ರೀತಿ ಇದೆ. ಅದ್ರ ಬಗ್ಗೆ ಮಾಡ್ತೀನಿ. ಕೊಪ್ಪಳ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ನಿಮ್ಮ ಶಂಕೆ ಏನಿದೆ ಇಲ್ಲ ವಿಮಾನ ಅನುಮಾನಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಹೆಸರಿಗೆ ಪ್ರೋತ್ಸಾಹನವನ್ನು ಕೊಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.